ವೆಯ್ಟ್ ಲಾಸ್ಗಾಗಿ ಡಯಟ್ ಪ್ಲ್ಯಾನ್ ಆಗಿ ಏನೇನು ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ಓಟ್ಸ್ ಬೇಕಿದಕ್ಕೆ. ಆಮೇಲೆ ಹಾಲು ಇಟ್ಟಿದ್ದೀನಿ. ಹಾಲು ಒಳಗೆ ನಾನು ಒಂದು ಇಬ್ಬರಿಗಾಗಿ ಮಾಡಕತ್ತೇನೆ ಅಂಥೇಳಿ ಒಂದು 8 ಸ್ಪೂನ್ ತೊಗೊತೀನಿ. ನಾನು ಒಬ್ಬರಿಗೆ ಆದರೆ ನಾನು 4 ಸ್ಪೂನ್ ತೊಗೊಂಡಿರ್ತೇನೆ. ಈ ಥರ ಕುದಿಯೊಳಗೆ ಒಂದು 2 ನಿಮಿಷ ಕುದಿಸ್ಕೋಬೇಕು ಇದನ್ನು ಓಟ್ಸನ್ನು ಹಾಕಿ. ಆಮೇಲೆ ಅದಕ್ಕೆ ನಾನು ಬೇಕಾಗಿರೋ ಫ್ರೂಟ್ಸ್ ಹೇಳ್ತೀನಿ. ಪೇರ್ ತೊಗೊಂಡಿದ್ದೀನಿ, ಆಮೇಲೆ ಬಾಳೆಹಣ್ಣು ತೊಗೊಂಡಿದ್ದೀನಿ, ಡ್ರ್ಯಾಗನ್ ಫ್ರೂಟ್ ತೊಗೊಂಡಿನಿ, ಖರ್ಜೂರ ತೊಗೊಂಡಿದ್ದೀನಿ. ನೀವು ಇನ್ನೂ ಬೇಕಂದ್ರೆ ಸೇಬು ಹಣ್ಣು, ಚಿಕ್ಕು ಹಣ್ಣು ಯಾವ್ದು ಮನೇಲಿ ನೀವು ಇರ್ತಾವೋ ಅವನ್ನ ಹಾಕ್ಕೋಬೋದು. ಈ ಥರ ಸಣ್ಣದಾಗಿ ಹೆಚ್ಕೊಂಡು ತೊಗೋಬೇಕು. ಮತ್ತು ಖರ್ಜೂರ ತೊಗೊಂಡಿದ್ದೀನಿ. ಇದನ್ನ ಏನೈತಿ ಇದು ಕುದಿತಾ ಇದೆಯಲ್ಲ ಓಟ್ಸ್, ಒಂದು 2 ನಿಮಿಷ ಸ್ವಲ್ಪ ಮೆತ್ತಗಾಗೋ ಮಟ್ಟ ಇದನ್ನ ಹಿಂಗೆ ಮಾಡಬೇಕಿದು. ಈ ಥರ ನೀವು ಈ ಥರ ವೆಯ್ಟ್ ಲಾಸದ ಜರ್ನಿಗೆ ಈ ಥರ ಎಲ್ಲ ಮಾಡಿಕೊಂಡು ಓಟ್ಸ್ ಹಾಕಿ ಈ ಥರ ಮಾಡಿಕೊಂಡು ನೀವು ಹಾಕ್ಕೊಂಡು ತಿನ್ನೋದ್ರಿಂದ ನಿಮ್ಮದು ವೆಯ್ಟ್ ಲಾಸ್ ಆಗ್ತೈತಿ. ಡೈಲಿ 1 ದಿನ 2 ದಿನ ಮಾಡೋದಲ್ಲಿದೆ. ನೀವು ಡೈಲಿ ನೈಟ್ ಊಟ ಬಿಟ್ಟು ಈ ಥರ ಮಾಡಿಕೊಂಡು ಡೈಲಿ ತಿನ್ನೋದ್ರಿಂದ ನಿಮ್ದು ವೆಯ್ಟ್ ಲಾಸ್ ಆಗ್ತೈತಿ. ಈಗ ನಾನು ಡೈಲಿ ಹಾಗೆ ಮಾಡ್ತೇನೆ. ಈಗ ಊಟ ಮಾಡೋದೆಲ್ಲ ಜಾಸ್ತಿ ಇದಕ್ಕೆ ಪ್ರಿಪೇರ್ ಮಾಡ್ತೇನೆ. ನಾನು ಡೈಲಿ ಓಟ್ಸನ್ನು ತಿನ್ನೋದು. ನಾನು ಡೈಲಿ ಈ ಥರ ಫ್ರೂಟ್ ಹಾಕ್ಕೊಂಡು ತಿಂದೆ ಅಂದ್ರೆ ಅದು ಹೊಟ್ಟೆನೂ ತುಂಬತೈತಿ ಮತ್ತು ನಿಮಗೆ ಹೊಟ್ಟೆ ಹಸಿವೆ ಆಗಲ್ಲಂಗೆ ಮಾಡ್ತೈತಿ ತಿನ್ನೋದ್ರಿಂದ. ಓಟ್ಸ್ ಹೆಲ್ತಿಗೂ ಚಲೋ ಇದು ಓಟ್ಸ್ ತಿನ್ನೋದು. ನೀವು ಈ ಥರ ಆಯ್ತು ಆಗಿ ನಾ ಇನ್ನು ಯೂಸ್ ಮಾಡಕತ್ತಾಗಿಂದ ವೆಯ್ಟ್ ಲಾಸ್ ಮಾಡಕತ್ತಾಗಿಂದ ನೈಟ್ ಊಟ ಬಿಟ್ಟು ನಾನು 64 ಇದ್ದೆ, ಈಗ 55 ಬಂದಿದ್ದೀನಿ. ನಂದು ವೆಯ್ಟ್ 55 ಆಗೈತಿ. ಇದು ಅಷ್ಟೇ ಅಲ್ಲ, ಮತ್ತು ನಾನು ಬೇರೆ ವೆಯ್ಟ್ ಲಾಸ್ ಮಾಡ್ತೀನಿ. ಅದನ್ನೂ ನಿಮ್ಗೆ ಒಂದ್ಸರಿ ತೋರಿಸ್ತೇನೆ ನೆಕ್ಸ್ಟ್ ಎಪಿಸೋಡ್ ಒಳಗೆ. ಅದಾಗೆಲ್ಲ ನಿಮ್ಗೆ ನಾ ಏನೇನು ವೆಯ್ಟ್ ಲಾಸ್ ಹೆಂಗೆ ಮಾಡಿದೆ, ಯಾವ ಥರ ಮಾಡಿದೆ ಏನಂತ ಎಲ್ಲ ತೋರಿಸ್ತೇನೆ. ನಾನು ವಾಕಿಂಗ್ ಮಾಡ್ತೀನಿ, ಚಿಯಾ ಸೀಡ್ಸ್ ತೊಗೋತೀನಿ, ಸಬ್ಜಾ ಸೀಡ್ಸ್ ತೊಗೋತೀನಿ, ಆಮೇಲೆ ಜ್ಯೂಸ್ಗಳು ಕುಡಿತೀನಿ, ಸೋರೆಕಾಯಿ, ಈ ಥರ ಎಲ್ಲ ಮಾಡಿ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ಒಂದು 10 kg ಆದರೂ ಇಳಿಸಿದ್ದೀನಿ ನಾನು. ಅದು ಯಾವ ಥರ ಅಂದರೆ ನೀವು ಮುಂದಿನ ಎಪಿಸೋಡ್ ನಾನು ಹೇಳ್ತೀನಿ ಕಂಪಲ್ಸರಿ. ಆಯ್ತು ಇದು ಇಲ್ಲ ಆಯ್ತು ಇದು ಓಟ್ಸು. ಇದನ್ನ ಏನು ಮಾಡೋದು, ಕೂಲ್ ಮಾಡೋಕೆ ಇಟ್ಬಿಡೋಣ. ಪೂರ ಆರ್ಬೇಕಿದೆ. ಆರಿದ್ಮೇಲೆ ನಾವು ಏನು ಮಾಡೋಣ ಇದೆಲ್ಲ ಫ್ರೂಟ್ಸನ್ನು ಹಾಕ್ಕೊಂಡು ತಿನ್ನೋದು ಅಷ್ಟೇ. ಲಾಸ್ಟ್ ಇದು ಯಾವ ಥರ ನಾನು ಆಮೇಲೆ ಆರೇ ಆದಮೇಲೆ ಹಾಕಿ ತೋರಿಸ್ತೇನೆ ನಿಮ್ಗೆ. ನೋಡಿರಿ ಇದೆಲ್ಲ ಆಯ್ತಲ್ಲ, ಈಗ ಫುಲ್ಲು ತಣ್ಣಗಾಗಿದೆ. ಇದಿಷ್ಟು ನಾನು ಹಾಕ್ತೀನಿ. ಖರ್ಜೂರ, ಡ್ರ್ಯಾಗನ್ ಫ್ರೂಟ್, ಬಾಳೆಹಣ್ಣು, ಒಂದು ಪಿಯರ್ಸ್. ಅದು ಮತ್ತು ಬೇರೆ ಫ್ರೂಟ್ಸ್ ಇದ್ರೆ ನಿಮ್ಮ ಮನ್ಯಾಗ ಯಾವ್ಯಾವ ಇರ್ತಾವೆ ಅವ್ನು ಹಾಕ್ಕೊಡ್ರಿ. ಇದಿಷ್ಟು ಹಿಂಗೆ ಚೆಂದಾಗೆ ಕಲಿಸ್ಬೇಕು. ಮತ್ತು ನೀವು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ನಿಮ್ಗೆ ಏನು ಬೇಕು ಮತ್ತು ಹಾಕ್ಕೊಡ್ರಿ. ಈ ಥರ ಡೈಲಿ ಮಾಡಿ ನೀವು ವೆಯ್ಟ್ ಲಾಸಿಗೆ ಡಯಟ್ ಈ ಥರ ಪ್ಲ್ಯಾನ್ ಮಾಡಿ ನೀವು ಡೈಲಿ ಮಾಡ್ಕೊಂಡು ತಿನ್ನಿರಿ. ಹಿಂಗೆ ಮಾಡೋದ್ರಿಂದ ನಿಮ್ದು ವೆಯ್ಟ್ ಲಾಸ್ ಆಗ್ತೈತಿ. ಬಾಯ್ ಬಾಯ್.